ಹಲೋ ಹಲೋ ಮಚ್ಚ ಎಲ್ಲಿದ್ಯೋ? ಇಲ್ಲೇ ಮಚ್ಚ, ನಮ್ಮ ಮನೆ ಪಾರ್ಕಿಂಗ್ ಅಲ್ಲಿ ಒಂದು ಬ್ಲಾಕ್ ಕಲರ್ ತಾರು ಸ್ವಲ್ಪ ಧೂಳ ಆಗ್ಬಿಡಿತ್ತು, ಅದಕ್ಕೆ ವಾಶ್ ಮಾಡ್ತಾ ಇದ್ದೆ. ನೀನೆಲ್ಲಿದ್ಯಾ? ಇಲ್ಲೇ ನಿಮ್ ಪಾರ್ಕಿಂಗ್ ಅಲ್ಲಿ ಇದೀನಿ. ನಂದು ಶಿಫ್ಟ್ ತಗೊಂಡು ನಿಂದು ತಾರಾದ್ಮೇಲೆ ಇದೊಂಚು ವಾಶ್ ಮಾಡ್ಕೊಟ್ಬಿಡು ಹಂಗೆ. ಬಾ ಬಾ ಮಚ್ಚ, ನಿನ್ಗಡೆ ವಾಶ್ ಮಾಡ್ಕೊಡ್ತೀನಿ ಬಾ. ಇಲ್ಲೋ ಚಿನ್ನು, ನಾನು ನನ್ನ ಕೈಯಾರೆ ಮೊಟ್ಟೆ ಮಾಡಿದೀನಿ. ನೀನು ತಿನ್ನು ಚಿನ್ನು. ನೀನ್ ತಿನ್ನಿಲ್ಲ ಅಂದ್ರೆ ನಾನು ತಿನ್ನಲ್ಲ. ನಮ್ಮನ್ ಬೇಕಾದ ತಿನ್ನು ಇಲ್ಲ ನಮ್ಮನ್ ಚಿನ್ನು ಅಂತ ಚಿನ್ನು. ಮಮ್ಮಿ ಏನೋ ನನ್ ಫ್ರೆಂಡ್ಸ್ ಬರ್ತವ್ರೆ, ನನ್ ಯಾವ ಆಟ ಸಾಮಾನ್ ಇತ್ತ ಎಲ್ಲ ಬಿಡು. ಯಾಕೋ ಅವ್ರೇನ್ ಕಳ್ರೇನು? ಇಲ್ಲ, ಅದೆಲ್ಲ ಅವ್ರದೇನೆ. ಹಂಗಾರ ನೀನ್ ಕಳ್ಳನೇನು? ಬೇವರ್ಸಿಂದ ನನ್ ಮಗನೇ ಬೈಲಿ. ಅಣ್ಣ ಒಂಚೂರು 100 ರೂಪಾಯಿ ಚೇಂಜ್ ಇದೆ ಕೊಡೋಣ. ಚೇಂಜ್ ಗಿಂಜೆಲ್ಲ ಇಲ್ಲ ನಮ್ಮ ಹತ್ರ. ತಗೋಣ, ಚಾಕ್ಲೇಟ್ ಕಟ್ ಮಾಡ್ಕೋ. ನೋಡ್ತಾ ಇದ್ಯಾ? ಚಾಕ್ಲೇಟ್ ಕಟ್ ಮಾಡ್ಕೊಂಡು ಚೇಂಜ್ ಕೊಡು. 100 ರೂಪಾಯಿ ಕೊಟ್ಟಿದ್ದೀರಾ, 120 ರೂಪಾಯಿ ಚಾಕ್ಲೇಟ್ ತಿಂತಾ ಇರೋದು. ಇನ್ನ 20 ರೂಪಾಯಿ ನೀವೇ ಕೊಡ್ರಿ. ನಾಲ್ಕು ಜನ ಫ್ರೆಂಡ್ಸ್ ಟ್ರೈನ್ ಹಿಂದೆ ಓಡ್ತಾ ಇದ್ರು. ಇಬ್ರು ಹೆಂಗೋ ಮಾಡಿ ಹತ್ಬಿಟ್ರು. ಅದಕ್ಕೆ ಟ್ರೈನ್ ಅಲ್ಲಿರೋರೆಲ್ಲ ಚಪ್ಪಾಳೆ ಹೊಡೆದು ಹೇಳ್ತಾರೆ, ಸೂಪರ್ ಸೂಪರ್. ಅದಕ್ಕೆ ಅವರಿಬ್ರು ಶಾಟಾ ಸೂಪರ್, ಅವರಿಬ್ರು ಹತ್ಬೇಕಾಯ್ತು, ನಾವಿಬ್ರು ಬಿಡಕ್ ಬಂದಿದ್ದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಸರ್ ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವನೆ. ತುಂಬಾ ದೊಡ್ಡ ಗಾಂಧೀಜಿ 2000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವರಂತೆ. ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಕಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ನಮ್ಮ ಹತ್ರ ಗಾಂಧೀಜಿ ಇಲ್ಲ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾದ್ಮೇಲೆ ಬೇಜಾರಾಗ್ಬಿಡುತ್ತೆ. ಹಲೋ, ಈಗ ಒಂದ್ ಆನೆ ಈಜಾಡ ಕೆರೆ ಒಳಗೆ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಈಗ ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತಾ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ 1 ರೂಪಾಯಿ ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ, ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ, ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ, ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ನಾಶನ ಮಾಡ್ಬೇಕು. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ? ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ, ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೀದಾ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ. ಆಯ್ತಾ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಹಾಳು ಮಾಡ್ಕೊಂಡ್ಲಿ. ನೋಡ್ರ, ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ 1 ಬಾಟ್ಲ್ ಹಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್, ನೀನ್ ಬೆಸ್ಟ್? ಜಾಸ್ತಿ ಏನಿಲ್ಲಪ್ಪ, ಒಂಚೂರು ಹಾಲು ಕೊಡಿ ಇವ್ನಿಗೆ ಸಾಕು. ನನ್ ಮಗ ನಿನ್ಲೆ ಒಂದೇ ಮಗು ಇರೋದ್ ಬಾರೋ. ನಾನು ಹುಡುಗ ಕಣ, ಹಾಲು ಕೊಡಲ್ಲ ಪೌಡೆ. ಬಾರಪ್ಪ ನೀನ್ ಸುಮ್ನೆ. ನಿನ್ ಅಕ್ಕ ನಿಮ್ಮ ಅಪ್ಪ ಹಾಲು ಕೊಡ್ತಿದ್ರೆ ಅಂಗಡಿಯಿಂದ ತಗೊಂಬತ್ತಾ ಇದ್ರು. ನೀನು ಅಂಗಡಿಯಿಂದ ತಗೊಂಬಂದ್ ಕೊಡೋ ಪೌಡೆ. ಒಂದ್ ಅರ್ಧ ಲೀಟರ್ ಕೊಡಪ್ಪ ಸಾಕು. ಇಲ್ಲ ನನ್ ಸಾಮಾನು ಇಟ್ಕೊಂತ ಏನಾಗಲ್ಲ, ಅರ್ಧ ಲೀಟರ್ ಅಷ್ಟೇ. ಬರೋ ಕುಡಿಸ್ರು. ಕರಿ ನನ್ ಮಕ್ಳ ಹಾಲು ಬರಲ್ಲ ಕಣ್ರ ಅಲ್ಲಿ. ಬಿಡ್ರಿ ನನ್ನಲ್ಲಿ ಪೆಪ್ಪುಸೇ ಬರುತ್ತೆ ಕಣ್ರ ಅಲ್ಲಿ, ಹಾಲಲ್ಲ. ಏನಾಗಲ್ಲ ಕುಡ್ಸೇ ಬಿಟ್ರಲ್ಲೋ. ಹಲೋ ಬಚ್ಚಾ, ಚಳಿಲಿ ಹುಡುಗಿರ್ ಫುಲ್ ಎಂಜಾಯ್. ಯಾಕಂದ್ರೆ ಇಷ್ಟಿಷ್ಟೇ ಇರ್ತಾರೆ, ಬೆಡ್ಶೀಟ್ ಒಳಗಡೆ ಆರಾಮಾಗಿ ಫಿಟ್ ಆಗ್ಬಿಡ್ತಾರೆ. ನಕ್ಕ ನಮ್ದೇ ರೋದ್ನೆ. ತಲೆ ಹೊಚ್ಕೊಂಡ್ರೆ ಕಾಲ್ ಆಚೆ ಬರುತ್ತೆ, ಕಾಲ್ ಹೊಚ್ಕೊಂಡ್ರೆ ತಲೆ ಆಚೆ ಬರುತ್ತೆ. ಇಲ್ಲ ಎರಡು ಹೊಚ್ಕೊಂಡ್ರೆ ಸೈಡ್ ಸೊಂಟ ಆಚೆ ಬರುತ್ತೆ. ಫುಲ್ ರಾತ್ರಿ ಗಾಳಿ ಇಲ್ಲಿಂದ ಬತ್ತೈತೆ ಅನ್ನೋದ್ರಲ್ಲೇ ಹೋಗ್ಬಿಡುತ್ತೆ. ನಿಮ್ಮೆ ಗಾಣಿಗೂ ಹೇಳ್ತಾ ಇದೀನಿ, ಎಲ್ಲಾ ಕಡೆ ಕವರ್ ಮಾಡಿ ಆದ್ಮೇಲೂ ಗಾಳಿ ಬರುತ್ತೆ ಗುರು. ಏನು ಏನು ಏನಾಯ್ತು? ಎಲ್ಲಿ ಕರ್ಕೊಂಡೋಗ್ತೀರ ನನ್ನ? ಸ್ಕೂಲ್ಗ
ನನ್ನ ಸ್ಕೂಲ್ ಕುಣಿಸ್ಬಿಟ್ಟು ಇವರೆಲ್ಲ ಬಂಕಾಕ ಪ್ಲಾನ್ ಹಾಕೋರೆ. ಇವ್ರು ಮಕ್ಳೇ ಅಲ್ಲ, ಇವ್ರು ಗೋಳಿ ಮಕ್ಳು. ಏನೋ ಕರಿಯ ಇಷ್ಟು ಗೆದ್ದುಕಂತೀಯ? ನೋಡ ಎಷ್ಟು ಕ್ಯೂಟ್ ಆಗೈತಿ ಬೆಕ್ಕು. ನೋಡು ಹ್ಯಾಂಡ್ ಶೇಕ್ ಎಲ್ಲ ಕೊಡುತ್ತೆ ಕಣೋ. ಅಯ್ಯ ಕೊಡಕತ್ತೆ ಸರಿಯಾಗಿ ಕಂಡ್ಬಿಟ್ ನೋಡು, ಅದು ಬೆಕ್ಕಲ್ಲ ಬೇವರ್ಸಿ. ಏ ಮಾಮ್, ನೀನ್ ಒಳ್ಳೆ ಹಿಂಗಿದ್ಬಿಟ್ಟು ನಾನು ಒಳ್ಳೆ ಹುಲಿ ತಂದಿರೋ ತರ ಎದುರ್ಕಂತೀಯಲ್ಲ. ನೀನೊಂದ್ ಕೆಲ್ಸ ಮಾಡು, ನೀನು ಇದು ಹೆಂಗಾರ ಕೋಲಾಟ ಆಡ್ಕೊಂಡ್ರೆ ನಾನು ನನ್ನ ಹತ್ರ ಬಿಟ್ಕೊಡಪ್ಪ. ಏನಿಲ್ಲ ಮಾಮ್, ನೀನ್ ಸುಮ್ನೆ ಹೆಂಗಾಡ್ತೈತ್ ನೋಡಿ. ನನ್ನ ಹತ್ರ ತರಬೇಡ, ದೂರೈಕ ಮಚ್ಚ. ನಂಗೊಂದ್ ವಿಷಯನೇ ಅರ್ಥ ಆಯ್ತಿಲ್ಲ. ಏನಾಯ್ತು? ಎಲ್ಲಾರು ನಂಗ್ ನಾಯಿ ಅಂತಾರೆ. ಹೌದಾ? ಎಲ್ಲಾರು ನಿಂಗೂ ನಾಯಿ ಅಂತಾರೆ. ಗೋಳಿ ಮಗ ನಿನ್ನೆಲ್ಲ ನೋಡ್ ನಾಯಿ ಅಂತಾರೆ. ಹೋಗ್ಲಿ, ಯಾವ ನಾನು ನನ್ಗೆ ನನ್ ಮಕ್ಕ ನೋಡ್ ನಾಯಿ ಅಂತಾರೆ. ಕರೆಕ್ಟ್ ಆಗಂತಾರೆ. ಅದ್ರ ರಿಯಲ್ ಆಗಿ ನಾಯಿ ಯಾರು? ನಾನಾ ನೀನಾ? ಹೇಳ್ದವನು. ಇವಾಗ ನಾಯಿಗೆ ನಾಯಿ ಅಂತ ಯಾವನ ಹೇಳೋದು? ನೀನಾ ನಾನಾ? ನಾನ್ ಹೇಳ್ತೀನಿ. ಹಂಗಂದ್ರೆ ನೀನೇ ನಾಯಿ. ನಿನ್ನ ಅಕ್ಕ ನೀನ್ ನಾಯಿ ಬೋಸಡಿಗೆ. ನೀನ್ ಯಾಕ ಮದುವೆ ಒಳಗೆ ಮೈಕಲ್ ಜಾಕ್ಸನ್ ತರ ನಿಂತಿದ್ಯಾ? ಜಾಕೆ ಕಾಚ ನನ್ ಜಾಕೆ ಕಾಚ ಎಲ್ಲ ಹಾಕಲ್ಲಣ. ಫಸ್ಟ್ ಆಫ್ ಆಲ್ ನನ್ ಕಾಚನೆ ಹಾಕಲ್ಲಣ. ಫುಲ್ ಅಯ್ಯ ಬಿಡಿದ್ಯಾ ಅನ್ಸುತ್ತೆ. ಹೊಡೆದಿದ್ ಯಾವ ಬ್ರ್ಯಾಂಡ್? ಜಾಂಡ. ನೀನ್ ಜಾಂಡು, ನಿಮ್ ತಾತ ಜಾಂಡು. ಏನೋ ಇದು? ಏನೋ ಹಾಕೊಂಡ್ ತಿರುಗ್ತಾ ಇದ್ಯಾ? ನಾನೇನಾರ ಹಾಕಂತೀನಿ ನಿನ್ಗೆ. ಹಾಕಳಪ್ಪ. ಸರಿ, ಏನ್ ನಿನ್ ಹೆಸರು? ನನ್ನ ಹೆಸರು ಕೋಕಾಲೋಲ. ಮಚ್ಚ ಎದಳ ಕೇಳೋ. ಯಾರು? ಏನಾಯ್ತು? ಬ್ರೇಕಪ್ ಆಗೋಯ್ತು ಮಚ್ಚ. ಏನಾಗಲ್ಲ, ಲವ್ ಅಲ್ಲಿ ಇದೆಲ್ಲ ಸಾಮಾನು. ಸಾರಿ ಕಾಮಾಡು. ನೀನ್ ಸೀದಾ ಬಾರ್ಗ್ ಹೋಗ್ಬಿಟ್ಟು 90 ಹೊಡಿ, ಒಂದ್ ಪಲ್ಟಿ ಹೊಡಿ, ನಂಗ್ ಮಲ್ಕೊಳಕ್ ಕ್ಲೀನ್ ಆಗಿ ನೋಡಿ ಗಾಯ್ಸ್. ಏನಾಯ್ತಣ? ಓಹೋ ಬ್ಲಾಗರ ಈ ಮನುಷ್ಯನೇ. ಮನುಷ್ಯನ ನಿನ್ನೆವರೆಗೂ ನನ್ನ ನಾಯಿ ಅಂತಿದ್ರಲ್ಲ. 4 ಮಗುಗ್ ಅಪ್ಪ ಇವನು. ಯಾಕಂದ್ರೆ ನಾವಿಬ್ರು ನಮಗಿಬ್ರು ಹೆಂಗೆ 4. ನೋಡಿ ಎಲ್ಲಿ ಹತ್ತವನೆ? ಈ ಕಬ್ಬಿಣ ಶೀಟ್ ಮೇಲೆ ಹತ್ತವನೆ. ಈ ಶೀಟ್ ಮೇಲೆ ಹತ್ತೆ ಅಲ್ಲೋಗ್ ಮಲ್ಕಂತಾನೆ ನೋಡಿ. ಅದು ಬೆಡ್ ಅವನ್ಗೆ. ಈ ಕಡೆಯಿಂದ ತೋರಿಸಿ ನೋಡಿ, ಬೆಡ್ ಅವನ್ಗೆ. ನಮಸ್ಕಾರ ಗಾಯ್ಸ್, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಗಿ ಸಕಾರ ಪಕಾರ ಮಾಡಿ ನೋಡಿ. ಇದು ಅವ್ರ ಎಂಟಿ ನೆಲ ಮೇಲೆ ಮಲ್ಕೊಂಡೈತೆ. ಏನು ಅಂದ್ರೆ ನಂಗೆ ಸೊಂಟ ನೋಯ್ತೈತೆ, ನಾನು ಇವತ್ ಮೇಲ್ ಬರಲ್ಲ. ಇವ್ನ ನೋಡಿ ಬೇವರ್ಸಿ ಎಲ್ಲಿ ಮಲ್ಕೊಂಡ. ಮೇಲೆ ಬಂದ್ ಮಲ್ಕೊಳ್ಳಿ, ಇಲ್ಲ ಫೆಮಿಲಿಸಮ್ ಅನ್ನೋ ಹೆಸರಲ್ಲಿ ನನ್ನ ಹೆಸರು ಹಾಳು ಮಾಡ್ಬಿಡ್ತಾನೆ ಬೇವರ್ಸಿ. ಹೋಯ್ ಬೈಲಿ ಒಂದ್ ನಿಮಿಷ, ಬೈಲಿ. ಏನ್ ಎಗರಾಡ್ತಿದ್ಯಾ ನೀನು? ಏನ್ ಎಗರಾಡ್ತಿದ್ಯಾ? ನಾಯಿಗಳನ್ನ ಹೊಡೆದಾಕ್ಬಿಡ್ತೀನಿ ಇಲ್ಲೇ ನಿಂಗೆ. ಚಿಕ್ಕುಡುಗ ಅಂತ ಬಿಡ್ತೀನಿ, ಹೋಗಿ ಮನೆಗೆ ಹೋಗಿ ಮಲ್ಕೊ. ನಿಮ್ ಫ್ರೆಂಡ್ ಸರಿ ಓದೇ ತಿಂತ ನೋಡ್ಕೋ. ಅವಾಗ್ಲೇ ಅಸ್ಕಿ ಏನೋ ಹೇಳ್ತಿದ್ದಲ್ಲ, ಏನು ನಾಯಿಗಳನ್ನ ಹೊಡೆದಾಕ್ಬಿಡ್ತೀನಿ ಎಲ್ಲಾರ್ಗು ಇಲ್ಲಿ. ಅಣ್ಣವ್ರೆ ಮರಿನ ಎಷ್ಟು ಕೊಡ್ತಾ ಇದ್ದೀರಾ? 20,000. ನೋಡಕ್ಕೊಳ್ಳೆ 3,000 ರೂಪಾಯಿ ತರ ಐತೆ. ಬಾಯಿಲ್ ಬೇವರ್ಸಿ ಬೋಳಿ. ಸುಮ್ನೆ 3 ದಿನದಿಂದ ಕಷ್ಟಪಟ್ಟು ಹುಲ್ಲು ಇಂಜೆಕ್ಷನ್ ತಗೊಂಡ್ ಬೆಳೆದಿದ್ದೀನಿ. ಬಿಡೋಣ. 3,000 ರೂಪಾಯಿ ಅಂತ ನನ್ಗೇನೆ ತಪ್ಪಾಯ್ತು ಬಿಡೋಣ. ಬಾಯಕ್ ಹಂಗೆ ಅಗದ್ ಬಿಡ್ತೀನಿ ಬೀಜದ ಸಮೇತ. ನೀನೇ ತಾನೇ ನನ್ನ ಬೈಕಿಂದ ಓಡ್ ಬಂದಿದ್ದು? ಇಲ್ಲಣ್ಣ, ರೋಷನ್ ನನ್ನ ತಮ್ಮ ಇರ್ಬೇಕು. ಹೌದು, ಅಣ್ಣ ತಮ್ಮಂದಿರು ಬೇರೆ ಇದ್ದೀರಾ ನೀವು? ತಮ್ಮನ ನಾನೇ ಮಾಡಿದ್ ಬೋಳಿ ಮಗನ ಏನ ಮಾಡ್ತೀಯಾಗಲೇ. ಯಾಕ ಅವಾಗ್ಲಿಂದ ನೀವೆಲ್ಲ ನಾಯಿಗಳ ತರ ಬೋಲ್ತಾ ಇದ್ದೀರಾ? ನಿನ್ನ ಮೋದರ್ ಗಾಡಿ ಮೇಲೆ ಸುಸು ಮಾಡ್ದಂತಾರ ಯಾಕೋ? ಹೆಂಗೋ ಮಾಡ್ದೆ ನೀನು? ಎಷ್ಟೋ ಧೈರ್ಯ, ಹೆಂಗೋ ಮಾಡ್ದೆ? ಇಲ್ಲಿ ಒಂದ್ ಕಾಲ್ ಮೇಲೆ ಇಟ್ಬಿಟ್ಟು ಹಿಂಗ್ ಸುಯ್ ಅಂತ ಮಾಡ್ದೆ. ಆಚೆ ಬರೋ ನಿನ್ಲೆ. ಏಯ್ ನಾನಿರ್ಬೇಕಾದ್ರೆ ನೀನ್ ಯಾರ ನಮ್ ಮನೆ ನೋಡ್ಕೊಳಕ್ಲೇ? ಕಳ್ಳ ಬಂದ್ರೆ ಹೆಂಗೋ ಕಚ್ತೀಯಾ, ಹೆಂಗೋ ಓಡಿಸ್ತೀಯ ಅವನ್ನ? ಮಾತಾಡೋ, ಯಾಕೆ ಬಾಯಿ ಇಲ್ವಾ? ಬರೀ ಕಣ್ ಮಾತಾಡ ಇರೋದ್ ನಿಂಗೆ. ಎಷ್ಟ್ ಬಂದ್ರೆ ಹೆಂಗೋ ಮೂಸ್ ನೋಡ್ತೀಯ ಅವ್ರನ್ನ? ನಾನ್ ಬದುಕಿರೋರ್ಗು ಈ ಮನೆ ಕಮಲ. ಕಮಲ ಏನಾತ? ನೀ ಯಾರ ಮಗಳು? ಯಾಕೆ ಈಗ ಬೇಕದ? ನೀ ಯಾರ ಮಗಳಂತ ಕೇಳಕತ್ತೀನಿ, ಹೇಳಷ್ಟ. ಯಾಕೆ ಏನಾತ? ನೀ ಯಾರ ಮಗಳು ಹೇಳೋ? ನಾ ಬ್ರೋಕರ್ ಬಾಬಾ ನನ್ ಮಗಳು. ಅಯ್ಯೋ ಸತ್ಯಪ್ಪ. ಯಾಕೆ ಏನಾತ? ಏನಾಯ್ತಂತ ಕೇಳ್ತಲಿ? ಸ್ವಲ್ಪರ ಬುದ್ಧಿ ಅದ್ ನಿನಗ? ಬ್ರೋಕರ್ ಬಾಬಣ್ಣನ ಮಗಳಂತ ಹೇಳಕ್ ಏನಾಗಿದೆ ನಿನಗ? ನಾ ಹೇಳಿದ್ರು ಓಡಿಸ್ಕೊಂಡ್ ಬರ್ತಿದ್ದಿ. ಅದಕ್ಕೆ ಇನ್ನ ಮೋನ್ ಹೇಳಿದೇನು? ನಿಮ್ಮಪ್ಪ ನನಗ್ ಕಾಲ್ ಮಾಡ್ಯಾನ, ನನ್ನ ಮಗಳ ಯಾರ ಓಡ್ಸ್ಕೊಂಡ್ ಹೋಗ್ಯಾರ ಹುಡುಗಿ ಕೊಡಂತ. ನಾನ್ ದಿಮಾಕ್ ಮಾಡಿ ಹೇಳಿನಿ. ನಿನ್ ಮಗಳು ನನ್ನ ತಂಗಿದ್ದಂಗ. ಎಂತ ಬಾಳೆ ಒಲಿ ನಮ್ದು. ನಗಬೇಡ. 50 ಹಣ್ಣು ಸಿಗ್ಲಿಲ್ಲ ಅಂತ ಪರವಾಗಿದ್ದಿಲ್ಲ. ಇದೇ ಕೆಮ್ಮದ ಗುಮ್ಮದೈತಲ್ಲ, ಹೆಂಗ್ ಮಾಡ್ಬೇಕಲ್ಲ ಅಂತೀನಿ. ಅವ ನೋಡಿದ್ರೆ ನನ್ನ ಮೇಲೆ ಭಯಂಕರ ನಂಬಿಕೆ ಕಟ್ಟಬಿಟ್ಟ. ಪಾಪ ನಿನಗ ಲಗ್ನ ಆಗಿಲ್ಲ, ಯಾವ್ದ ಹುಡುಗಿ ಲವ್ ಮಾಡಕತ್ತದ. 10,000 ರೂಪಾಯಿ ತಗೊಂಡೋಗು, ಓಡಿಸ್ಕೊಂಡ್ ಹೋಗಂತ ಸಾಲ ಕೊಟ್ಟ. ಅವನಿಗೆ ಅವನ ಮಗಳನ್ನ ಓಡಿಸ್ಕೊಂಬಂದಿ ಅಂತ. ಏಯ್ ನಗಬೇಡ, ಸ್ವಲ್ಪ ಬುದ್ಧಿ ಆಯ್ತು ನನಗ. ಅವ ಹೆಂಗ್ ಮಾಡ್ಬೇಕಲ್ಲ ಅಂತೀನಿ. ಈ ಕಡೆ ನೀನು ಬುಡಕ್ಕೂ ಬರಂಗಿಲ್ಲ, ಆ ಕಡೆ ನಿಮ್ಮ ಅಪ್ಪ ನೋಡಿದ್ರೆ ಜಗ್ಗಿ ಆಸೆ ಇಟ್ಟುಬಿಟ್ಟ ನನ್ನ ಮೇಲೆ. ನಾ ದಿಮಾಕ್ ಮಾಡಿ ಹೇಳ್ಬಿಟ್ಟಿನಿ, ಮುಂಜಾನೆ ಪಟ್ಟಿಗೆ ನಿನ್ನ ಮಗಳ ಕರ್ಕೊಂಬರ್ತೀನಿ, ನಿನ್ನ ಮಗಳು ಯಾರು ಕರ್ಕೊಂಡೋಗ್ರು ರುಂಡ ತಂದು ಕಡ್ದು ಇಡ್ತೀನಿ ಅಂತ. ನನ್ನ ರುಂಡ ಕಟ್ ಮಾಡಿಡ್ಲ ನಿಮ್ಮ ಅಪ್ಪನ ಮುಂದೆ. ಮಾಡ್ಲ ಅಣ್ಣ ಒಂದ್ ಚಾ ಕೊಡೋಣ ಜಲ್ದಿ. ಅವರಿಗೂ ಪರ್ಮಿಷನ್
ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನಮಾಜ್ ಮಾಡ್ತಾನೆ ಇಂತ ಕ್ವಶನ್ ಎಲ್ಲ ಕೇಳ್ಬೋದು ಖರ್ಗೆ ಸಾಹೇಬ್ರಿಗೆ. ಅವ್ರ ಮುಖ ನೋಡ್ರು, ಅವ್ರ ಮನ್ಸಿಗೆ ಬಹಳ ನೋವಾಗುತ್ತೆ ಕಣ್ರು. ಬ್ರದರ್ಸ್ ಬಗ್ಗೆ, ನಮಾಜ್ ಬಗ್ಗೆ, ಉಗ್ರಗಾಮಿಗಳ ಬಗ್ಗೆ, ಬಾಂಬ್ ಹಾಕೋರ್ ಬಗ್ಗೆ, ಇಂತರ ಬಗ್ಗೆ ಕ್ವಶನ್ ಕೇಳಿದ್ರೆ ಅವ್ರ ಮನ್ಸಿಗೆ ಬಹಳ ನೋವಾಗುತ್ತೆ. ಇಂಥವೆಲ್ಲ ಕೇಳಬೇಡಿ ಪ್ಲೀಸ್. ನೋವು ಕೊಟ್ಬಿಟ್ರೆ ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಇಷ್ಟು ಸಣ್ಣ ಪ್ರಾಯದಲ್ಲಿ